ನೀ ಸ ಸ ಗ ಸ ನೀ ಸ ಸ ಗ ಸ ನೀ ಸ ಸ. ಹೇ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಸ್ವಲ್ಪ ಕಫ್ ಇದೆ ಆಯಿತಾ, ಅದಕ್ಕೆ ವಾಯ್ಸೆಲ್ಲ ಸ್ವಲ್ಪ ಡೌನ್ ಆಗಿದೆ. ಯಾಕಂದರೆ ಜೋರಾಗಿ ಮಾತಾಡಿದ್ರೆ ಉಂಟಲ್ಲ, ಕಫು ಕಂಟಿನ್ಯೂಸ್ ಆಗಿ ಕೆಮ್ಮಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೋಸ್ಕರ ಏನಂದರೆ ನಾನು ಇವತ್ತು ವಿನ್ನರ್ಸ್ಗೆ ಹೋಗ್ತಾ ಇದ್ದೀನಿ ಗ್ರೋಸರೀಸ್ ತರೋಕ್ಕೆ. ಹಾಗಾಗಿ ನಿಮಗೂ ವಿನ್ನರ್ಸ್ನ ತೋರಿಸೋಣ ಅಂತ ಹೇಳಿ ನಾನು ಮತ್ತೆ ವಿನ್ನರ್ಸಲ್ಲಿ ನಿಮಗೆ ಸಿಗ್ತೀನಿ ಆಯಿತಾ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಸೊ ವಿನ್ನರ್ಸ್ಗೆ ಬಂದೆ, ಆಲ್ಮೋಸ್ಟ್ ವಿನ್ನರ್ಸ್ ನಿಯರ್ ಇದ್ದೀನಿ. ತೋರಿಸ್ತೀನಿ ವಿನ್ನರ್ಸ್ ಬಂದ. ಇವಾಗ ವಿನ್ನರ್ಸ್ನ ನಿಮಗೆ ತೋರಿಸ್ತೀನಿ. ಇಲ್ಲಿ ಆ್ಯಕ್ಚುಲಿ ಬ್ಯಾಗೆಲ್ಲ ಕೊಡಬೇಕು. ನಾನೇನು ಬ್ಯಾಗೆಲ್ಲ ತಂದಿದ್ದು ಸ್ವಲ್ಪ ಕಫ್ ಇದೆ, ಸಾರಿ. ಇಲ್ಲಿ ಬ್ಯಾಗ್ನ ಹ್ಯಾಂಡ್ ಓವರ್ ಮಾಡಿ ಒಳಗಡೆ ಹೋಗಬೇಕು. ಇವಾಗ ಇಂಟರ್ಮಾರ್ಟಿಗೆ ಬಂದಿದ್ದೀನಿ, ಸ್ವಲ್ಪ ತೊಗೊಳ್ಬೇಕೆಲ್ಲ. ಸೊ ಇಲ್ಲೆಲ್ಲ ಫ್ರೂಟ್ಸ್ ಇದೆ ನೋಡಿ. ನಾನೇನು ಜಾಸ್ತಿ ತೊಗೊಳ್ಳಲ್ಲ ಇವತ್ತು, ಮತ್ತು ಮಾರ್ಕೆಟಿಗೆ ಬರಬೇಕು. ಸೊ ಲೆಮನ್, ಇಷ್ಟು ಬಿಗ್ 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 ಲೆಮನ್ ಇದೆ. ಲೆಮನ್ ಬೇಕಾಯ್ತಾ? ಲೆಮನ್ ಖಾಲಿ ಆಗಿದೆ, ತೊಗೊಬಿಡ್ತೀನಿ. ಆ್ಯಪಲ್ಲು ಬೇಕು ಇವತ್ತು. ಒಂದು ತೊಗೊಂಡ್ಬಿಡ್ತೀನಿ. ಆ್ಯಪಲ್ ಕೂಡ ತೊಗೊಂಡೆ. ಬನಾನಾ ಇದೆ, ಬಟ್ ತುಂಬ ಕಫ್ ಇದೆ, ತಗೊಳ್ಳಲ್ಲ ಬನಾನಾ ನಾನು. ಆಮೇಲೆ ಇನ್ನೇನು ತೊಗೊಳ್ಬೇಕು ಎಲ್ಲ ಮೊಬೈಲಲ್ಲಿ ನೋಟ್ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲ ಅಂದರೆ ನನಗೆ ಮರ್ತೋಗ್ಬಿಡುತ್ತೆ ಆಯಿತಾ. ಮನೆಗೆ ಹೋದ್ಮೇಲೆ ಯೋಚನೆ ಮಾಡ್ತೀನಿ, ಇದನ್ನು ತೊಗೊಳ್ಬೇಕಿತ್ತು, ಅದನ್ನು ತೊಗೊಳ್ಬೇಕಿತ್ತು, ಅದು ತೊಗೊಂಡಿಲ್ಲ ಅಂತ. ಇದು ಒಂದೇ ಪೀಸ್ ಬೀಟ್ರೂಟ್ಗೆ, ಇಂಡಿಯನ್ ಮನೆಯಲ್ಲಿ 94 ರುಪೀಸ್ ಆಗುತ್ತೆ. 94 ರುಪೀಸ್ ಇದು ಒಂದೇ ಪೀಸ್ಗೆ. ಸೊ ನಾನು ತೊಗೊಳ್ಳಲ್ಲ ಇವಾಗ. ಕೋಲ್ಡ್ ಇರೋದ್ರಿಂದ ಕುಕುಂಬರು ತೊಗೊಳ್ಳೋದು. ಸ್ವಲ್ಪ ಕಫ್ ಇದೆ, ವಿಂಟರ್ ಅಲ್ವಾ, ಹಾಗಾಗಿ ಕಫ್ ಇದೆ. ಇಲ್ಲಿ ಈ ರೀತಿ ಫ್ರೋಝನ್ದೆಲ್ಲ ಇದೆ ನೋಡಿ. ಇವತ್ತು ನನಗೆ ಕಾರ್ನು ಇಷ್ಟ ಆಗುತ್ತೆ, ಸ್ವೀಟ್ ಕಾರ್ನ್ ಈ ಥರ ಫ್ರೋಝನ್ದು ಸಿಗುತ್ತೆ, ಇದು ಇಷ್ಟ ಆಗುತ್ತೆ. ಇದನ್ನ ಫ್ರೈ ಮಾಡಿಕೊಂಡು ಯಾವಾಗಾದರೂ ಸ್ನ್ಯಾಕ್ಸ್ ಬೇಕಂದಾಗ, ಕ್ರೇವಿಂಗ್ಸ್ ಆದಾಗ ಇದನ್ನ ಫ್ರೈ ಮಾಡ್ಕೊಂಡು ತಿನ್ಬೋದು. ನಂಗೆ ತುಂಬ ಇಷ್ಟ ಆಗುತ್ತೆ. ನಾನು ಒಂದು ತೊಗೊಳ್ತೀನಿ, ನೋಡಿ ತೊಗೊಳ್ತೀನಿ. ಇದರಲ್ಲಿ ಇದು 450 ಗ್ರಾಮ್ಸ್ಗೆ ಬೇರೆ ಬ್ರ್ಯಾಂಡ್ ಇದೆ, ಇಲ್ಲಿ ಇನ್ನೊಂದು ಬ್ರ್ಯಾಂಡ್ ಇದೆ. ಇದು ಸೇಮ್ ವೆಯ್ಟೇ ಇದೆ, 450 ಗ್ರಾಮ್ಸು. ಬಟ್ ಇದೊಂದು ಸ್ವಲ್ಪ ಕಾಸ್ಟ್ಲಿ ಇದೆ. ಇದು ಸ್ವಲ್ಪ ಕಾಸ್ಟ್ಲಿ ಇದೆ, ಇದು ಸ್ವಲ್ಪ ಕಡಿಮೆ ಇದೆ, ಚೆನ್ನಾಗೂ ಇದೆ. ಇದನ್ನೇ ತೊಗೊಳ್ತೀನಿ. ಇಲ್ಲಿ ನೋಡಿ, ಇದು ಬೀನ್ಸು ಫ್ರೋಝನ್ ಇರೋದು. ಇದನ್ನು ಚಾಪ್ ಮಾಡ್ಕೊಬೇಕು, ನೀರಿಗೆ ಹಾಕಿ ನೆನೆಸಿ ಆಮೇಲೆ ಚಾಪ್ ಮಾಡ್ಕೊಂಡು ಮಾಡೋದು. ಇದು ಆ್ಯಕ್ಚುಲಿ ಸ್ಪಿಂಚು. ನಾನು ಇದನ್ನು ನೋಡಿ ಬಸಳೆ ಸೊಪ್ಪು ಅಂದ್ಕೊಂಡು ತೊಗೊಂಡೋಗಿದ್ದೆ ಲಾಸ್ಟ್ ಟೈಮು. ಬಟ್ ಇದು ಬಸಳೆ ಸೊಪ್ಪು ಅಲ್ಲ, ಏನೋ ಬೇರೆ ಸೊಪ್ಪು, ಏನಂತ ನನಗೂ ಗೊತ್ತಿಲ್ಲ. ಸರಿ, ಇಲ್ಲೆಲ್ಲ ನೋಡಿ ಲೋಟ ಇದು ನೋಡಿ, ಕ್ಯೂಟಾಗಿದೆ, ಎಷ್ಟು ಪುಟಾಣಿದು. ಏನಿದು ಲೋಟನಾ? ಇಲ್ಲಿ ಹೀಗಿದೆ ನೋಡಿ, ಎಷ್ಟು ಪುಟಾಣಿ ಇದೆ, ಕ್ಯೂಟಾಗಿದೆ.
ನನಗೆ ಇದೆಲ್ಲ ನೋಡಿದ್ರೆ ಒಂದೊಂದು ಸರಿ ಒಂಥರ ಕ್ಯೂಟಾಗಿ ಇರುತ್ತಲ್ವಾ, ಇಷ್ಟ ಆಗುತ್ತೆ ತಗೊಳ್ಬೇಕಂತ. ಬಟ್ ಏನಕ್ಕೆ ಸುಮ್ಮನೆ ವೇಸ್ಟ್ ಅಲ್ಲ, ತಗೊಂಡು ಏನು ಮಾಡೋದು. ಇದೆಲ್ಲ ಐಸ್ ಕ್ರೀಮ್ ಇದೆ ಇಲ್ಲಿ, ಡಿಫ್ರೆಂಟ್ ಐಸ್ ಕ್ರೀಮ್. ಬಟ್ ನಾನು ತಿನ್ನಲ್ಲ, ಸೊ ನಾನು ತೊಗೊಳ್ಳಲ್ಲ. ನೆಕ್ಸ್ಟ್ ಏನು ತೊಗೊಬೇಕು, ನಾನು ನೆಕ್ಸ್ಟು ಎಗ್ ತೊಗೊಳ್ಬೇಕು. ನೋಡಿ ಏನೋ ಕ್ಯೂಟಾಗಿರೋ ಸ್ಲಿಪ್ಪರ್ಸ್ ಎಲ್ಲ ಇದೆ. ಇವಾಗ ವಿಂಟರ್ ಅಲ್ವಾ, ವಿಂಟರ್ ಇರೋದ್ರಿಂದ ಒಂಥರ ಸ್ಪಾಂಜಿ ಇದೆ, ಒಂಥರ ಚೆನ್ನಾಗಿ ಅನಿಸುತ್ತೆ, ಫ್ಲಫಿ ಆಗಿ ಖುಷಿ ಆಗುತ್ತೆ ಹಾಕ್ಕೊಳ್ಳೋಕ್ಕೂ ಕೂಡ. ಇದೆಲ್ಲ ಡೈರಿ ಪ್ರಾಡಕ್ಟ್ಸ್ ಇಲ್ಲಿದೆ ಎಲ್ಲ. ಇದೇನೇನೋ ಇದೆ, ಬಟರು, ಇದೆಲ್ಲ ಬಟರ್ ಅನಿಸುತ್ತೆ. ನಾನಿವಾಗ ನಾನು ನೀಟಾಗಿ ಕ್ಯಾಪ್ಚರ್ ಮಾಡ್ತಿದ್ದೀನಿ ಅಲ್ವ, ನನಗೆ ಗೊತ್ತಾಗಿರಲಿಲ್ಲ ಆಯಿತಾ. ಇಷ್ಟೊತ್ತು ತನಕ ಸುಮ್ಮನೆ ಹೆಂಗೆ ಬೇಕಂಗೆ ಗೊಟ್ಟರಾಶಿ ಇಟ್ಕೊಂಡ್ಬಿಟ್ಟಿದ್ದೆ. ಹೇಗೆ ಬಂದಿದೆಯೋ ಗೊತ್ತಿಲ್ಲ. ಇಟ್ಸ್ ಓಕೆ. ನಾನು ಎಗ್ ತೊಗೋಬೇಕು, ಎಗ್ ಖಾಲಿಯಾಗಿದೆ. ಇದರಲ್ಲಿ ಡಿಫ್ರೆಂಟಾಗಿ ಏನೇನೋ ಎಗ್ ಇದೆ. ಬಟ್ ನಾನು ಯೂಶ್ವಲಿ 12 ಎಗ್ಸ್ ತೊಗೊಳ್ತೀನಿ. ಅದು ಎಲ್ಲಿದೆ ಚಿಕ್ಕದು, ಎಲ್ಲ ಮೀಟ್ ಎಲ್ಲ ಫ್ರೋಝನ್ ಇರುತ್ತೆ ನೋಡಿ. ಫ್ರೋಝ್ ಆಗಿಬಿಟ್ಟಿದೆ ಪಾಪ, ಆಲ್ರೆಡಿ ಸತ್ತು ಸ್ವರ್ಗ ಸೇರ್ಕೊಂಡ್ಬಿಟ್ಟೈತೆ ಇದೆಲ್ಲ. ಎಲ್ಲ ಫ್ರೋಝನ್ ಯಪ್ಪ. ಎಲ್ಲನೂ ಸತ್ವ ಕಳ್ಕೊಂಡಿರುತ್ತೆ. ಬಟ್ ಅದನ್ನು ನಾವು ದುಡ್ಡು ಕೊಟ್ಟು ತಿನ್ನಬೇಕು, ಏನೂ ಮಾಡೋಕ್ಕಾಗಲ್ಲ. ಕಾಲಾಯ ತಸ್ಮೈ ನಮಃ ಅನ್ನೋ ಹಾಗೆ. ನಾನು ಹುಡುಕ್ತಾ ಇದ್ದೀನಿ, ಇದು ಸಿಕ್ತು, ತಗೊಂಡೆ. ನೆಕ್ಸ್ಟು ನಾನು ಗ್ರೀಕ್ ಯೋಗರ್ಟ್ ತೊಗೊಬೇಕು. ಆವಾಗ ಅಲ್ಲಿತ್ತು, ಅಲ್ಲಿ ಯಾರೋ ಇದ್ದರು, ಅದಕ್ಕೆ ಮತ್ತೆ ಬಂದೆ. ಆ್ಯಕ್ಚುಲಿ ನಾನು ಕಫಿದಾಯ್ತಾ, ತುಂಬ ಕೆಮ್ತಾ ಇದ್ದೀನಿ ನಾನು. ನೋಡಿ ಇಲ್ಲೆಲ್ಲ ಫ್ಲೇವರ್ಡ್ ಕರ್ಡ್ ಬರುತ್ತಲ್ಲ, ಅದೆಲ್ಲ ಇದೆ. ಕೆಲವು ಸಮ್ಟೈಮ್ಸ್ ನಾನು ಇದನ್ನ ಟೇಸ್ಟ್ ಮಾಡ್ತೀನಿ. ಇವಾಗ ಗ್ರೀಕ್ ಯೋಗರ್ಟ್ ತಗೊಳ್ಳೋಣ. ಎಸ್ ಗ್ರೀಕ್ ಯೋಗರ್ಟ್ ಇದನ್ನು ತಗೊಂಡೆ. ನೆಕ್ಸ್ಟ್ ಇದೇ ದಾರಿನಲ್ಲಿ ಇವಾಗ ಹೋಗ್ತೀನಿ. ಡೇಟ್ಸ್ ಕೂಡ ತೊಗೋಬೇಕು. ನಾನು ಏನು ಮಾಡ್ತೀನಿ ಗೊತ್ತಾ, ಈ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡು ಬರ್ತೀನಿ 1 ಮಂತಿಗಾಗುವಷ್ಟು. 1 ಮಂತಿಗಾಗುವಷ್ಟು ತೊಗೊಂಡು ಬರ್ತೀನಿ. ಈ ಮಂತ್ ಏನು ಬೇಡ ಇನ್ನೂ ಪರ್ಚೇಸ್ ಮಾಡೋದು, 1 ಮಂತಿಗಾಗುವಷ್ಟು ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದೀನಲ್ಲ ಅಂತ ಅಂದ್ಕೊಂಡಿರ್ತೀನಿ. ಆಮೇಲೆ ನಾನು ಕ್ರೇವಿಂಗ್ಸ್ ಏನಾದರೂ ಆದಾಗ ನಾನು ಜಂಕ್ ಏನೂ ಇಟ್ಟಿಲ್ಲ ಮನೆಯಲ್ಲಿ. ಕ್ರೇವಿಂಗ್ಸ್ ಆದಾಗ ಅದನ್ನೇ ತಿನ್ಕೊಂಡು ಬಿಡ್ತೀನಿ. ಹಾಗಾಗಿ ಎಲ್ಲ ಖಾಲಿ ಆಗಿದೆ. ಮತ್ತೆ ತೊಗೊಳ್ಬೇಕು. ಇಲ್ಲಿದೆ ಡಿಫ್ರೆಂಟ್ ಆಗಿದೆ. ಕೊಳ್ತೀನಿ. ಇಲ್ಲಿ ಕುಕ್ಕೊಂಡ್ ಮಾಡಿಟ್ಟಿಲ್ಲ ಆಯಿತಾ, ಮ್ಯಾರಿನೇಟ್ ಎಲ್ಲ ಮಾಡಿಟ್ಟಿದ್ದಾರೆ. ಸೋಂಬೇರಿಗಳಿಗಂತೂ ಸಖತ್ತಾಗಿರೋ ಫೆಸಿಲಿಟಿ ಇದು. ಏನೂ ಮಾಡ್ಕೊಳ್ಳೋ ಅಗತ್ಯನೇ ಇಲ್ಲ. ಇಲ್ಲಂತೂ ನೋಡಿ ಮ್ಯಾರಿನೇಟ್ ಮಾಡಿಟ್ಟಿದ್ದಾರೆ. ಇನ್ನು ಸ್ಟವ್ ಹಚ್ಚಿಬಿಟ್ಟು ಫ್ರೈ ಮಾಡಬೇಕಷ್ಟೆ, ಪಾತ್ರೆ ಇಟ್ಬಿಟ್ಟು ಅಷ್ಟೇ. ಇದೆಲ್ಲ ಸೋಂಬೇರಿಗಳಿಗೆ ಹೇಳಿ ಮಾಡಿಸಿದ್ದು. ಇದೆಲ್ಲ ಪ್ರಮೋಷನ್ ಪ್ರೈಸ್ ಆಯಿತಾ. ಪ್ರಮೋಷನ್ ಇದು ಒಂದಕ್ಕೆ ಎಷ್ಟಾಗುತ್ತೆ ಗೊತ್ತಾ, ಪ್ರಮೋಷನ್ನಲ್ಲಿ ಅರೌಂಡ್
200 ಅಂದರೆ 196 ರುಪೀಸ್ ಆಗುತ್ತೆ ಇಷ್ಟು ಅಷ್ಟೇ. ಇದು ಫ್ರಾನ್ಸ್ 196 ಎಸ್ 196 ಆಗುತ್ತೆ. ಇಷ್ಟಕ್ಕೆ 196 ಆದರೆ ನನ್ನ ಎಲ್ಲರೂ ಏನು ಇವಳು ಒಬ್ಬಳೇ ಮಾತಾಡ್ತಿದ್ದಾಳ ಅಂತ ನೋಡ್ತಾ ಇದ್ದಾರೆ ಆಯಿತಾ. ಅವ್ರಿಗೆ ಸೀಕ್ರೆಟ್ ಗೊತ್ತಿಲ್ಲ ನಾನು ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಅಂತ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನಾನು ನಿಮ್ಮ ಜೊತೆ ಮಾತಾಡಬೇಕಲ್ವಾ, ನಾನು ಮಾತಾಡ್ತೀನಿ. ಆ್ಯಂಡ್ ಆ್ಯಕ್ಚುಲಿ ಒಂದು ಫೇವ್ರೆಟ್ ಝೋನಿಗೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ನಾನು ತಗೊಳ್ಳೋದು ಬಿಟ್ಟು ಸುತ್ತಾ ಇದ್ದೀನಿ ಗೊತ್ತಾ, ಸುಮ್ಮನೆ ಸುತ್ತಾ ಇದ್ದೀನಿ. ಬನ್ನಿ ಒಂದು ಫೇವ್ರೆಟ್ ಝೋನ್ ಕರ್ಕೊಂಡು ಹೋಗ್ತೀನಿ. ಫೇವ್ರೇಟ್ ಆಯಿತಾ, ನಂದಲ್ಲ, ನನಗಿಲ್ಲಿ ಏನೇನಿದೆ ಅನ್ನೋದೇ ಗೊತ್ತಿಲ್ಲ. ಎಸ್ ನೋಡಿ, ಯಾರ್ಯಾರಿಗೆ ಇಷ್ಟ ಹೇಳಿ, ಯಾರ್ಯಾರಿಗೆ ಬೇಕು ಹೇಳಿ ಆಯ್ತು. ಅದು ಬರ್ತಾ ತೊಗೊಂಡು ಬರ್ತೀನಿ. ಯಾರ್ಯಾರಿಗೆ ಬೇಕಂತ ಕಾಮೆಂಟ್ ಮಾಡಿ, ಬರ್ತಾ ತೊಗೊಂಡು ಬರ್ತೀನಿ. ಇವೆಲ್ಲ ಏನೇನು ಅಂತ ನನಗೆ ಗೊತ್ತಿಲ್ಲ, ನೀವೇನೇ ನನಗೆ ಹೇಳಬೇಕು. ಅದೇನೋ ಬ್ರ್ಯಾಂಡು, ಅದರಲ್ಲಿ ಏನೇನೋ ಡಿಫ್ರೆಂಟ್ ಇದೆಯಲ್ಲ, ವೈನು, ವಿಸ್ಕಿ, ರಮ್ಮು, ಬಿಯರು, ಏನೇನೋ ನನಗೆ ಗೊತ್ತಿಲ್ಲ ಇವೆಲ್ಲ ಏನಂತ. ಯಾರ್ದು ಫೇವ್ರೇಟ್ ಅಂತ ಹೇಳಿ. ನಿಮಗೋಸ್ಕರ ಇಲ್ಲಿವರೆಗೂ ಈ ಝೋನ್ವರೆಗೂ ಬಂದಿದ್ದೀನಿ. ಏನಂದರೆ ನಾನು ಈ ಝೋನಲ್ಲಿ ನನಗೇನು ಇಷ್ಟ ಆಗಲ್ಲ ಆಯಿತಾ. ನಾನೇನು ಚಾಕ್ಲೇಟ್ಸ್, ಜಂಕ್ಸ್ ಅದಾಗ ಏನೂ ತಿನ್ನಲ್ಲ. ಬಟ್ ನನಗೆ ಯಾವಾಗಾದರೂ ಇಷ್ಟ ಆದರೆ ಈ ಚಾಕ್ಲೇಟ್ ತುಂಬ ಇಷ್ಟ, ತುಂಬ ಚೆನ್ನಾಗಿದೆ. ಇದೊಂದೇ ಚಾಕ್ಲೇಟ್, ಬಟ್ ತುಂಬ ಎಕ್ಸ್ಪೆನ್ಸಿವ್ ಇದೆ, ಬಟ್ ಚೆನ್ನಾಗಿದೆ. ಯಾರಿಗಾದರೂ ಬೇಕಾ ಕಾಮೆಂಟ್ ಮಾಡಿ, ಬರ್ತಾ ತೊಗೊಂಡು ಬರ್ತೀನಿ ನಿಮಗೋಸ್ಕರ. ಎಸ್, ವಿನರ್ಸ್ಗೆಲ್ಲ ಹೋಗ್ಬಿಟ್ಟು ಬಂದೆ ಇವಾಗ. ತುಂಬ ಅಂದರೆ ತುಂಬ ಸುಸ್ತಾಗಿದೆ. ಅರ್ಧ ಕೆಮ್ಮಿನೇ ಸುಸ್ತಾಗಿ ಹೋಗ್ಬಿಟ್ಟು ಮಾತಾಡೋಕ್ಕೂ ಆಗ್ತಾಯಿಲ್ಲ ಆಯಿತಾ. ಪಟ ಅಂತ ಏನೇನು ತೊಗೊಂಬಂದಿದ್ದೀನಿ ಅಂತ ತೋರಿಸ್ಬಿಡ್ತೀನಿ. ಆ್ಯಪಲ್ ತೊಗೊಂಡೆ. ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಬೇಕು, ಅದಕ್ಕೋಸ್ಕರ ಆ್ಯಪಲ್ ತೊಗೊಂಡೆ. ಬಿಟ್ಟರೆ ಲೆಮನ್ ನೋಡಿ, ಎಷ್ಟು ದೊಡ್ಡ ಲೆಮನು. ಡೈಲಿ ಲೆಮನ್ ವಾಟರ್ ಕುಡಿತೀನಿ, ಡಿಟಾಕ್ಸ್ ವಾಟರು, ಅದಕ್ಕೆ ಲೆಮನ್ ತೊಗೊಂಡೆ. ಮತ್ತು ಫ್ರೂಟ್ಸ್ ತೊಗೊಂಡೆ. ಏನಾದರೂ ಒಂದು ಯಾವಾಗಲೂ ಮರಿತೀನಿ ಆಯಿತಾ. ಪಿಯರ್ಸು ಇದು ಈ ಥರ ಪ್ಯಾಕಲ್ಲಿ ಹೀಗೆ ಲೇಬಲ್ ಬಿಲ್ ಆಗಿರುತ್ತಲ್ಲ, ಏನಂತಾರಪ್ಪ ಮರ್ತಾ ಇದೆ ನನಗೆ. ಈ ಥರದ್ದು ತೊಗೊಂಡಿಲ್ಲ ನಾನು, ಸ್ವಲ್ಪ ಸಾಕಿತ್ತು, ಅದಕ್ಕೋಸ್ಕರ ಲೂಸ್ ತೊಗೊಂಡು ಈ ಥರ ಬಿಲ್ ಹಾಕ್ಸ್ಕೊಂಡೆ. ಏನು ಮಾಡಿದೆ ಅಂದರೆ ಇದನ್ನು ತೊಗೊಂಡಿದ್ದೆ ಈ ಥರ, ನನಗೆ ಬಿಲ್ ಹಾಕ್ಸ್ಕೊಳ್ಳೋದು ಮರ್ತೋಗ್ಬಿಟ್ಟಿತ್ತು. ಹಾಗೆಯೇ ಡೈರೆಕ್ಟಾಗಿ ಬಿಲ್ಲಿಂಗ್ ಡಿಪಾರ್ಟ್ಮೆಂಟಿಗೆ ಬಂದುಬಿಟ್ಟಿದ್ದೆ. ಅದಾದಮೇಲೆ ಅವರು ನೋಡಿ ಹೇಳಿದರು, ಮತ್ತೆ ರಿಟರ್ನ್ ಬಂದೆ. ಆ ಟೈಮಲ್ಲಿ ಏನಾದರೂ ಒಂದು ಮರಿತೀನಲ್ವ, ಹಾಗೆ ಚಿಯಾ ಸೀಡ್ನ ಮರೆತುಬಿಟ್ಟಿದ್ದೆ. ಅವರು ಇದನ್ನು ಹೇಳಿದಾಗ ನನಗೆ ಚಿಯಾ ಸೀಡ್ ಮರ್ತೆ ಅಲ್ಲ ಅಂತ ನೆನಪಾಯಿತು. ಮತ್ತು ಆಲ್ರೆಡಿ ಇದನ್ನು ಬಿಲ್ ಹಾಕ್ಸ್ಕೊಂಡು ಬರೋಕ್ಕೆ ಹೋದಾಗಲೇ ದೊಡ್ಡ ಕ್ಯೂ ಇತ್ತಲ್ಲಿ, ಅವರು ವೆಯ್ಟ್ ಮಾಡ್ತಾಯಿದ್ರು. ಮತ್ತು ಇದನ್ನು ಬಿಲ್ ಹಾಕ್ಸ್ಕೊಂಡು ಬರೋಕ್ಕೆ ಹೋದಾಗಲೇ ಅವ್ರು ವೆಯ್ಟ್ ಮಾಡ್ತಾಯಿದ್ರಲ್ವ. ಮತ್ತು ಇನ್ನು ನಾನು ಚಿಯಾ ಸೀಡ್ ಹುಡ್ಕೊಂಡು ಅದನ್ನ ತೊಗೊಂಡು ಬಂದು ಮತ್ತೆ ಬಿಲ್ ಹಾಕ್ಸ್ಕೊಳ್ಳೋ ಅಷ್ಟೊತ್ತಿಗೆ ಹಿಂದೆ ಇರೋರು ನನಗೆ ಏನೋ ತೊಗೊಂಡು ಹೊಡೆದಿರ್ತಾರಂತ ಗೊತ್ತಾಯಿತು. ಅದಕ್ಕೆ ಬಿಡು, ನೆಕ್ಸ್ಟ್ ವೀಕೆಂಡ್ಗೂ ಹೋಗಬೇಕು, ಅಲ್ಲಿವರೆಗೂ ಹೇಗೋ ಮ್ಯಾನೇಜ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಚಿಯಾ ಸೀಡ್ ತೊಗೊಂಡು ಬಂದಿಲ್ಲ. ಅದು ಯಾವಾಗಲೂ ಹೀಗೆ ಏನಾದರೂ ಒಂದು ಮರ್ತ್ಕೊಂಡು ಬರ್ತೀನಿ ಆಯಿತಾ. ಎಷ್ಟು ಮೊಬೈಲಲ್ಲೆಲ್ಲ ನೋಟ್ ಮಾಡ್ಕೊಂಡಿರ್ತೀನಿ. ಈಗ ಥಿಂಗ್ಸ್ ತೊಗೊಳ್ಳುವಾಗ ಪದೇ ಮೊಬೈಲ್ ತೆಗೆದು ಯಾರು ನೋಡ್ತಾರೆ, ಎಲ್ಲ ನೆನಪಿದೆ ನನಗೆ ಅಂತ ಅಂದ್ಬಿಟ್ಟು ಮೊಬೈಲ್ ತೆಗೆದು ನೋಡೋಕ್ಕೆ ಹೋಗಿಲ್ಲ. ಅದಾದಮೇಲೆ ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. ನನಗೇನಾದರೂ ಕ್ರೇವ್ ಆದಾಗ ಜಸ್ಟ್ ಫ್ರೈ ಮಾಡ್ಕೊಂಡು ತಿಂತೀನಿ ಅಷ್ಟೇ. ಆಲ್ರೆಡಿ ಇದು ಫ್ರೋಝನ್ನು, ಹಾಗಾಗಿ ತೊಗೊಂಡು ಬರೋ ಅಷ್ಟೊತ್ತಿಗೆ
ನೀರೆಲ್ಲ ಬಿಟ್ಕೊಂಡ್ಬಿಟ್ಟಿದೆ ಕಚ್ಚಿ ಅದಾದಮೇಲೆ ನೆಕ್ಸ್ಟ್ ತೊಗೊಂಡೆ ಒಂದು 12 ಎಗ್ಸು. ಅದಾದಮೇಲೆ ಗ್ರೀಕ್ ಯೋಗರ್ಟ್. ಅದಾದಮೇಲೆ ಡ್ರೈ ಫ್ರೂಟ್ಸ್, ಡೇಟ್ಸ್, ಆಲ್ಮಂಡ್, ಡ್ರೈ ಗ್ರೇಪ್ಸ್ ಮತ್ತು ಫ್ರೆಶಸ್. ಏನು ಮಾಡ್ತೀನಿ ಗೊತ್ತಾ, ಡ್ರೈ ಫ್ರೂಟ್ಸ್ ಎಲ್ಲ ಮಂತ್ ಸ್ಟಾರ್ಟಿಂಗಲ್ಲೇ ತೊಗೊಂಡು ಬಂದುಬಿಡ್ತೀನಿ 1 ಮಂತಿಗೆ ಆಗೋಷ್ಟು. ಬಟ್ ಸಮ್ಟೈಮ್ಸ್ ಏನಾದರೂ ಕ್ರೇವ್ ಆದಾಗ ಏನೂ ತಿನ್ನೋಕ್ಕಿರಲ್ಲ ನನ್ನ ಹತ್ರ, ಫ್ರೂಟ್ಸು ಡ್ರೈ ಫ್ರೂಟ್ಸು ಬಿಟ್ಟರೆ. ಸ್ನ್ಯಾಕ್ಸ್ ಎಲ್ಲ ನಾನೇನು ಇಟ್ಟಿರಲ್ಲ, ಕ್ರೇವ್ ಆದಾಗ ಇಟ್ಕೊಂಡು ತಿಂತೀನಿ. ಇವಾಗ ಮಿಡ್ ಆಫ್ ದಿ ಮಂತು ಆಲ್ರೆಡಿ ಖಾಲಿಯಾಗಿತ್ತು, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ತಂದೆ. ಮತ್ತು ಇದು ಪೂಜಾ ಆಯಿಲು. ನಾನು ಆ್ಯಕ್ಚುಲಿ ಬೇರೆ ಪೂಜಾ ಆಯಿಲ್ ಯೂಸ್ ಮಾಡ್ತಾಯಿದ್ದೆ, ಅದು ತುಂಬ ಚೆನ್ನಾಗಿತ್ತು. ದೀಪ ಹಚ್ಚಿದಾಗ ಒಳ್ಳೆ ಫ್ರೇಗ್ರೆನ್ಸ್ ಬರ್ತಾಯಿತ್ತು. ಬಟ್ ಅದು ಸಿಕ್ಕಿಲ್ಲ. ಲಾಸ್ಟ್ ಟೈಮ್ ಹೋದಾಗಲೂ ಚೆಕ್ ಮಾಡಿದೆ, ಸಿಕ್ಕಿಲ್ಲ. ಮತ್ತು ಇನ್ನೇನು ಮಾಡೋದು, ಪೂಜೆ ಮಾಡೋಕ್ಕಿಲ್ವಲ್ಲ ಅಂತ ಹೇಳ್ಬಿಟ್ಟು ಇದು ತಂದೆ. ಇದು ಮಸ್ಟರ್ಡ್ ಆಯಿಲ್ ಅಂತ ಇದೆ. ಆ್ಯಕ್ಚುಲಿ ಮಸ್ಟರ್ಡ್ ಆಯಿಲ್ನ ಪೂಜೆಗೆ ತಾನೇ ಯೂಸ್ ಮಾಡೋದು. ನಂಗೆ ಗೊತ್ತಿಲ್ಲ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ, ಬಟ್ ನಾನಂತೂ ಪೂಜೆಗೆ ಅಂತ ತೊಗೊಂಡಿದ್ದೀನಿ, ದೀಪಕ್ಕೆ ಹಾಕ್ತೀನಿ ಅಷ್ಟೇ. ಮತ್ತು ಇನ್ನೇನಿಲ್ಲ. ಇಷ್ಟಕ್ಕೆ ಬಿಲ್ ನೋಡಿದ್ರೆ ತಲೆ ತಿರುಗುತ್ತೆ. ಸರಿ, ಇಷ್ಟೇ ತೊಗೊಂಡಿದ್ದು, ಮತ್ತು ಇನ್ನೇನಿಲ್ಲ. ಜಾಸ್ತಿ ವಿಡಿಯೋಸು ಮಾಡ್ಕೊಳಕ್ಕಾಗಿಲ್ಲ. ಮತ್ತು ನನಗೆ ಮಾತಾಡೋಕ್ಕೆ ಕೂಡ ಆಗ್ತಾಯಿಲ್ಲ. ಸರಿ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಸೇಫಾಗಿರಿ. ಟಾಟಾ, ಬಾಯ್ ಬಾಯ್.